ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರೂಪಾಂತರ ಶಿಲೆಗಳು ಇವುಗಳಿಂದ ಉಗಮವಾಗುತ್ತವೆ: ಅಗ್ನಿಜನ್ಯ ಮತ್ತು ಸಂಚಿತ ಶಿಲೆಗಳಿಂದ. ರೂಪಾಂತರ ಶಿಲೆಗಳು ಅಗ್ನಿಜನ್ಯ ಮತ್ತು ಪದರು ಶಿಲೆಗಳ ಶಿಥಿಲೀಕರಣಗೊಂಡ ನಂತರ ಭೂಮಿಯ ಒಳಗೆ ಹುದುಗಿಕೊಂಡು ಭೂಮಿಯ ಒತ್ತಡ ಮತ್ತು ಶಾಖದಿಂದ ತಮ್ಮ ರೂಪದಲ್ಲಿ ಬದಲಾವಣೆ ಹೊಂದಿ ರಚನೆಯಾಗುತ್ತವೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಬರ್ಕಾನ ಜಲಪಾತವನ್ನು ಉಂಟು ಮಾಡುವ ನದಿ: ಸೀತಾ. ಬರ್ಕಾನ, ಸೀತಾ, ಮಾಗೋಡ್, ಬೇಡ್ತಿ, ಲಾಲ್ಗುಡಿ, ಕಾಳಿ, ಶಿವಗಂಗಾ, ಸೊಂಡಾ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತವು ಅತಿ ಉದ್ದದ ಎಲ್ಲೆಯನ್ನು ಹಂಚಿಕೊಂಡಿದೆ? ಬಾಂಗ್ಲಾದೇಶ. ಭಾರತವು ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚು ಅಂದರೆ 4096 ಕಿಲೋಮೀಟರ್ ಉದ್ದದ ಗಡಿ ಹೊಂದಿದೆ. ಭಾರತವು ಆಫ್ಘಾನಿಸ್ತಾನದೊಂದಿಗೆ ಅತಿ ಕಡಿಮೆ ಅಂದರೆ 80 ಕಿಲೋಮೀಟರ್ ಉದ್ದದ ಗಡಿ ಹೊಂದಿದೆ. 4 ಈಸ್ ದಿ ರೈಟ್ ಆನ್ಸರ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದವರು? ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದರು. ಇವರು 1908ರಲ್ಲಿ ಗೀತ ರಹಸ್ಯ ಮತ್ತು ಆರ್ಕಾಟಿಕ್ ಹೋಮ್ ಆಫ್ ದ ವೇದಾಸ್ ಎಂಬ ಗ್ರಂಥಗಳನ್ನು ರಚಿಸಿದರು. 1 ಈಸ್ ದಿ ರೈಟ್ ಆನ್ಸರ್. ವಿಜಯನಗರದ ದೊರೆ ಕೃಷ್ಣದೇವರಾಯನು ಇವರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದನು. ಪೋರ್ಚುಗೀಸರು. ಶ್ರೀಕೃಷ್ಣದೇವರಾಯ ವಿಜಯನಗರ ಅರಸರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ. ಇವನನ್ನು ವಿಜಯನಗರ ಸಾಮ್ರಾಜ್ಯದ ವೈಭವ ಪರಮೋಚ್ಚ ಕಾಲದ ಅಸ್ಥಿಭಾರಕನೆಂದು ಕರೆಯಲಾಗಿದೆ. ಈತನು ಪೋರ್ಚುಗೀಸರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದನು. ವಿಜಯನಗರ ಅರಸರಿಗೆ ಪೋರ್ಚುಗೀಸರು ಅರೇಬಿಯಾದಿಂದ ಗೋವಾದ ಮೂಲಕ ಕುದುರೆಗಳನ್ನು ಪೂರೈಸುತ್ತಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ? ಬೆಳಗಾಂ. 1924 ಡಿಸೆಂಬರ್ 21ರಂದು ಸಮಾವೇಶಗೊಂಡ ಅಖಿಲ ಭಾರತ ಕಾಂಗ್ರೆಸ್ನ ಬೆಳಗಾಂ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸಿದ್ದರು. ಆಗ ಗಂಗೂಬಾಯಿ ಹಾನ್ಗಲ್ ವಂದೇ ಮಾತರಂ ಗೀತೆಯನ್ನ ಹಾಡಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಭೂ ವಲಯದಿಂದ ಸುತ್ತುವರಿದಿರುವ ದೇಶ? ಬೊಲಿವಿಯಾ. ಬೊಲಿವಿಯಾ ದೇಶವು ಭೂಬಂಧಿತದಿಂದ ಸುತ್ತುವರಿದಿರುವಂತಹ ದೇಶವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಫಿಜಿಯ ರಾಜಧಾನಿ? ಸುವಾ. ಫಿಜಿಯ ರಾಜಧಾನಿ ಸುವಾ. ಕೆನಡಾ, ಒಟ್ಟಾವಾ, ಕ್ಯೂಬಾ, ಹವಾನಾ, ಅರ್ಜೆಂಟೈನಾ, ಬ್ಯೂನಸ್ ಐರಸ್. 3 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ 4A ಭಾಗದಲ್ಲಿ ಅಣಿ ಮಾಡಲಾಗಿರುವಂತೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳಲ್ಲಿ ಒಂದೆಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ಕುಟುಂಬ ಯೋಜನೆಯನ್ನ ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣ. ಇದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಪಶ್ಚಿಮ ಬಂಗಾಳ ರಾಜ್ಯದಲ್ಲಿನ ಕೆಲವು ನದಿಗಳು ಮಾನ್ಸೂನ್ನ ಅವಧಿಯಲ್ಲಿ ಪ್ರವಾಹದ ಮತ್ತು ಮಣ್ಣಿನ ಸವೆತದಿಂದಾಗಿ ಹೆಚ್ಚಿನ ಹಾನಿಗೆ ಕಾರಣವಾಗುತ್ತವೆ. ಈ ನದಿಗಳಲ್ಲಿ ಯಾವುದನ್ನು ಬಂಗಾಳದ ದುಃಖದ ನದಿ ಎನ್ನುವರು? ಹೂಗ್ಲಿ. ಬಂಗಾಳದ ದುಃಖದ ನದಿ ಹೂಗ್ಲಿ. ದಾಮೋದರ್ ನದಿಯು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಕಣ್ಣೀರ ನದಿಯಾಗಿದೆ. ಈ ನದಿಯು ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ಚಾಂಡ್ವಾದಲ್ಲಿ ಉಗಮಿಸಿ ಹೂಗ್ಲಿ ನದಿಯನ್ನ ಸೇರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತಕ್ಕೆ ಭೇಟಿ ನೀಡಿದ ಚೈನಾ ಯಾತ್ರಿಕರು ಆ ಕಾಲದ ಕೆಲವು ಘಟನೆಗಳ ಬಗ್ಗೆ ಮಾಡಿರುವ ನಮೂದುಗಳು ವಿವಿಧ ಸಾಮ್ರಾಜ್ಯಗಳ ಕಾರ್ಯವೈಖರಿಯ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತವೆ. ಅಂತಹವರಲ್ಲಿ ಭಾರತಕ್ಕೆ ಭೇಟಿ ಇತ್ತ ಮೊದಲನೇ ಚೀನಾ ಯಾತ್ರಿಕ ಯಾರು? ಫಾಯಿಯಾನ್. ಚೀನಾ ಯಾತ್ರಿಕ ಫಾಯಿಯಾನ್ ಕ್ರಿಸ್ತಶಕ 399ರಿಂದ 414ರಲ್ಲಿ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ ಮೊದಲ ಚೀನಿ ಯಾತ್ರಿಕ. ಇವನು ಘೋ ಕೋ ಕಿ ಕೃತಿಯನ್ನ ರಚಿಸಿದನು. 1 ಈಸ್ ದಿ ರೈಟ್ ಆನ್ಸರ್.
ಭಾರತದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಾಕಿದ ಸವಾಲು ಈ ಕೆಳಗಿನ ಯಾವ ಯುದ್ಧದಿಂದ ಕೊನೆಗೊಂಡಿತು? ವಾಂಡಿವಾಶ್ ಕದನ. 1760ರಲ್ಲಿ ವಾಂಡಿವಾಶ್ ಕದನ ಫ್ರೆಂಚರ ಬುಸ್ಸಿ ಮತ್ತು ಬ್ರಿಟಿಷರ ಸರ್ ಐರ್ಕೂಟ್ ನಡುವೆ ಜರುಗಿದ್ದು 1763ರ ಪ್ಯಾರಿಸ್ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು. 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿಯಲ್ಲಿ ಸ್ಥಾಪಿತವಾಗಿದೆ. ಬಿ. ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುತ್ತ ತುದಿಯಾಗಿದೆ. ಸರಿಯಾದ ಉತ್ತರ ಬಿ. ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರ್ನಲ್ಲಿ ಕಂಡುಬರುತ್ತದೆ. ಇದನ್ನು ಪಿಗ್ಮಿಲಿಯಂ ಪಾಯಿಂಟ್ ಅಂತಲೂ ಕರೆಯುವರು. ಇದು ಭಾರತದ 6.40 ಉತ್ತರ ಅಕ್ಷಾಂಶದಲ್ಲಿ ಕಂಡುಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಆರ್ಥಿಕ ವೇದಿಕೆಯನ್ನು ಸ್ಥಾಪಿಸಿದ ವರ್ಷ 1971. ವಿಶ್ವ ಆರ್ಥಿಕ ವೇದಿಕೆಯನ್ನು 1971ರಲ್ಲಿ ಸ್ವಿಟ್ಜರ್ಲೆಂಡಿನ ಕಲೋಗನಿ ಎಂಬಲ್ಲಿ ಸ್ಥಾಪಿಸಲಾಯಿತು. ಜಾಗತಿಕ ಕೈಗಾರಿಕಾ ವ್ಯಾವಹಾರಿಕ ರಾಜಕೀಯ ಶೈಕ್ಷಣಿಕ ಬದ್ಧತೆಯನ್ನು ಉತ್ತಮಪಡಿಸುವುದೇ ಇದರ ಉದ್ದೇಶವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಯಾವುವು? ಎ. ಚೈನೀಸ್, ಬಿ. ಸ್ಪಾನಿಷ್, ಸಿ. ಫ್ರೆಂಚ್, ಡಿ. ಅರೇಬಿಕ್. ಎ, ಬಿ, ಸಿ ಮತ್ತು ಡಿ ಈ 4 ಕೂಡ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು. ಇದರ ಜೊತೆಗೆ ಅರೇಬಿಕ್, ಚೀನಿ, ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪಾನಿಷ್ ವಿಶ್ವಸಂಸ್ಥೆಯ 6 ಅಧಿಕೃತ ಭಾಷೆಗಳು. ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ರಾಷ್ಟ್ರಗಳು ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್ ಮತ್ತು ಅಮೆರಿಕ. ಇವುಗಳನ್ನು ಬಿಗ್ 5 ರಾಷ್ಟ್ರಗಳೆನ್ನುವರು. 4 ಈಸ್ ದಿ ರೈಟ್ ಆನ್ಸರ್. ಸಾಂಖ್ಯ ಇದರ ಪ್ರತಿಪಾದಕರು ಯಾರು? ಕಪಿಲ. ಸಾಂಖ್ಯದ ಪ್ರತಿಪಾದಕರು ಕಪಿಲ. ಯೋಗವು ಪತಂಜಲಿಯವರ ಯೋಗ ಸೂತ್ರಗಳನ್ನು ಒಳಗೊಂಡಿದೆ. ವೈಶೇಷಿಕ ದಾರ್ಶನಿಕ ಕಣಾದರವರ ಸಿದ್ಧಾಂತ. ವೇದಾಂತ ಶಂಕರಾಚಾರ್ಯರ ಕೃತಿ. ಸಾಂಖ್ಯದ ಪ್ರತಿಪಾದಕರು ಕಪಿಲರಾದರೆ ನ್ಯಾಯದ ಪ್ರತಿಪಾದಕರು ಗೌತಮ. 1 ಈಸ್ ದಿ ರೈಟ್ ಆನ್ಸರ್. ದ್ರವದಲ್ಲಿ ಮುಳುಗಿಸಿದ ಒಂದು ಮಸೂರವು ಗೋಚರಿಸುವುದಿಲ್ಲ ಯಾವಾಗೆಂದರೆ ಮಸೂರದ ವಕ್ರೀಭವನದ ಸೂಚಕವು ದ್ರವದ ವಕ್ರೀಭವನ ಸೂಚಕಕ್ಕೆ ಸಮನಾದಾಗ ಅದು ಗೋಚರಿಸುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಗೊರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು? ಮಲಿಕ್ ಅಂಬರ್. ಗೊರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನು ಮಲಿಕ್ ಅಂಬರ್ನಿಂದ ಎರವಲು ಪಡೆಯಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ದೆಹಲಿ ಸುಲ್ತಾನರಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿದ್ದು ಲಕ್ಷ ಭಕ್ಷ್ ಎಂದು ಖ್ಯಾತನಾಗಿದ್ದವನು? ಕುತುಬುದ್ದೀನ್ ಐಬಕ್. ದೆಹಲಿಯ ಸುಲ್ತಾನರ ಸ್ಥಾಪಕ ಕುತುಬುದ್ದೀನ್ ಐಬಕ್ 1206ರಿಂದ 1290 ಇವನ ಕಾಲಾವಧಿ. ಇವನು ಲಕ್ಷಗಟ್ಟಲೆ ಹಣವನ್ನು ದಾನ ಮಾಡಿ ಲಕ್ಷ ಭಕ್ಷ್ ಎಂಬ ಬಿರುದು ಪಡೆದನು. ಇವನು ದೆಹಲಿಯಲ್ಲಿ ಕುವೈತುಲ್ ಇಸ್ಲಾಂ ಮಸೀದಿಯನ್ನ ನಿರ್ಮಿಸಿದನು. 4 ಈಸ್ ದಿ ರೈಟ್ ಆನ್ಸರ್. ಮೂಲ ಮಾಂಟ್ರಿಯಲ್ ಪ್ರೋಟೋಕಾಲ್ 16ನೇ ಸೆಪ್ಟೆಂಬರ್ 1987ರಂದು ಸಮ್ಮತಗೊಂಡಿತು ಮತ್ತು 1ನೇ ಜನವರಿ 1989ರಂದು ಪ್ರಭಾವಶಾಲಿಯಾಯಿತು. ಇದು ಅಂತಾರಾಷ್ಟ್ರೀಯ ಒಪ್ಪಂದದ ಒಂದು ಮೈಲಿಗಲ್ಲಾಗಿದ್ದು ಈ ಕೆಳಗಿನ ಯಾವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ? ಓಜೋನನ್ನು ಕುಗ್ಗಿಸುವ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಕಡಿಮೆ ಮಾಡುವುದು. ಇದಕ್ಕೆ ವಿನ್ಯಾಸಗೊಳಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಹವಳದಿಬ್ಬವು ಸಂಕ್ರಾಂತಿ ವೃತ್ತ ಅಂದರೆ ಅಕ್ಷಾಂಶ ರೇಖೆಗಳೊಂದಿಗೆ ಮತ್ತು 300 ಉತ್ತರ ಮತ್ತು 300 ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುವುದು. ಅವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಗೆ ಸಮಾನಾಂತರವಾಗಿ ಚಾಚಿದೆ. ಅದು ದಿ ಗ್ರೇಟ್ ಬ್ಯಾರಿಯರ್ ರೀಫ್. 2 ಈಸ್ ದಿ ರೈಟ್ ಆನ್ಸರ್. ಘಜ್ನಿ ಮೊಹಮ್ಮದನ ಆಕ್ರಮಣವನ್ನು ಎದುರಿಸುವವರಲ್ಲಿ ಮೊದಲ ಭಾರತೀಯ ದೊರೆ ಯಾರು? ಆಕ್ರಮಣವನ್ನು ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಶಕ ದೊರೆ ಜೈಪಾಲ. ಘಜ್ನಿ ಮೊಹಮ್ಮದನು ಕ್ರಿಸ್ತಶಕ 1000ರಲ್ಲಿ ಮೊದಲ ಬಾರಿಗೆ ದಂಡಯಾತ್ರೆಯನ್ನು ಕೈಗೊಂಡನು. ಆಗಿನ ಭಾರತದ ಪಂಜಾಬಿನ ರಾಜ ಜೈಪಾಲನು ತನ್ನ ಮೊದಲ ದಂಡಯಾತ್ರೆಯನ್ನು ಎದುರಿಸಿ ಖೈಬರ್ ಪ್ರದೇಶದ ಕೋಟೆಗಳನ್ನು ಜಯಿಸಿದನು. 3 ಈಸ್ ದಿ ರೈಟ್ ಆನ್ಸರ್. ಗಿಲೋಟಿನ್ ಎಂದರೆ ಅನುದಾನದ ಎಲ್ಲ ಬೇಡಿಕೆಗಳನ್ನು ಚರ್ಚೆಯಿಲ್ಲದೆ ಅನುಮೋದನೆಗೆ ಕೊನೆ ದಿನ ಸಲ್ಲಿಸುವುದು. ಇದಕ್ಕೆ ಗೆಲೋಟಿನ್ ಎನ್ನುವರು.
ಸದನವನ್ನು ಮುಂದೂಡುವುದು ಸಭಾಧ್ಯಕ್ಷರಿಗೆ ಅವಕಾಶ ಇದೆ. ಪಾರ್ಲಿಮೆಂಟ್ನ ಪ್ರಾರಂಭದ ದಿನ ಅದು ಪ್ರಶ್ನಾ ಅವಧಿಯಾಗಿರುತ್ತೆ. ಇನ್ನು ಭಾರತದ ಕ್ರೋಢೀಕೃತ ನಿಧಿಗೆ ಲೇಖಾನುದಾನ ಎನ್ನುವರು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಭಾರತದ ಯಾವ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಾಧ್ಯಕ್ಷರ ಪಾತ್ರವನ್ನು ವಹಿಸುವ ಗೌರವವನ್ನು ಪಡೆದಿದ್ದರು? ನ್ಯಾಯಾಧೀಶರಾದ ಎಂ ಹಿದಾಯತುಲ್ಲಾ. ನ್ಯಾಯಾಧೀಶರಾದ ಎಂ ಹಿದಾಯತುಲ್ಲಾ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಫೆಬ್ರವರಿ 1968ರಿಂದ 16 ಡಿಸೆಂಬರ್ 1970ರವರೆಗೆ ಹಾಗೂ 31 ಆಗಸ್ಟ್ 1979ರಿಂದ 30 ಆಗಸ್ಟ್ 1984ರವರೆಗೆ ಅಧಿಕಾರದಲ್ಲಿದ್ದರು. 6ನೇ ಉಪರಾಷ್ಟ್ರಪತಿಯಾಗುವ ಗೌರವ ಲಭಿಸಿತ್ತು. 2 ಈಸ್ ದಿ ರೈಟ್ ಆನ್ಸರ್. ದೀನ್ ಇಲಾಹಿ ಯಶಸ್ವಿಯಾಗದಿರಲು ಕಾರಣ? 1 ಮತ್ತು 2 ಅಂದರೆ ಅಕ್ಬರ್ನ ನಂತರ ಯಾರೂ ಪೋಷಕರಿಲ್ಲದ್ದು, ಇನ್ನೊಂದು ಧರ್ಮವನ್ನು ಒಪ್ಪಿಕೊಳ್ಳಲು ಮುಸ್ಲಿಮರಿಗೆ ಕಷ್ಟವಾಗಿತ್ತು. ಇದರಿಂದ ದೀನ್ ಇಲಾಹಿ ಯಶಸ್ವಿಯಾಗಲಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಂ 15 ಉಪವಿಧಿ 5 ಸೇರ್ಪಡೆ ಮಾಡಿತು? ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಮೀಸಲಾತಿ ಒದಗಿಸುವುದರ ಬಗ್ಗೆ ಹೇಳಿದೆ. 93ನೇ ತಿದ್ದುಪಡಿ. 93ನೇ ತಿದ್ದುಪಡಿ 2005ರಲ್ಲಿ ಖಾಸಗಿ ಅನುದಾನ ರಹಿತ ವಿದ್ಯಾಸಂಸ್ಥೆಗಳಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪ್ರವೇಶಾಕಾಂಕ್ಷಿಗಳಿಗೆ ಮೀಸಲು ನೀಡುವಂತೆ ತಿದ್ದುಪಡಿ ಮಾಡಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಆಹಾರ ಧಾನ್ಯಗಳನ್ನು ಬೆಂಬಲ ಬೆಲೆಯಲ್ಲಿ ಪಡೆಯುವುದು ಎ. ಕೃಷಿ ಬೆಲೆ ಸ್ಥಿರಗೊಳಿಸುವುದನ್ನು ಖಾತರಿಪಡಿಸುತ್ತದೆ. ಬಿ. ರೈತರಿಗೆ ಪರಿಹಾರಾತ್ಮಕ ಬೆಲೆ ದೊರೆಯುವುದನ್ನು ಖಾತರಿಪಡಿಸುತ್ತದೆ. ಸಿ. ಆಹಾರ ಧಾನ್ಯದ ಸಾರ್ವತ್ರಿಕ ದಾಸ್ತಾನು ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. ಎ, ಬಿ ಮತ್ತು ಸಿ ಮೂರೂ ಕೂಡ ಸರಿ. 4 ಈಸ್ ದಿ ರೈಟ್ ಆನ್ಸರ್. ಸೂರ್ಯಗ್ರಹಣ ಉಂಟಾಗುವುದು ಯಾವಾಗೆಂದರೆ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಅದೇ ರೀತಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕಾಂಕ್ರೀಟ್ ರಸ್ತೆಗಿಂತಲೂ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಠಿಣ, ಏಕೆಂದರೆ ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ನೀರಿನ ಹನಿಗಳು ದುಂಡಾಗಿರಲು ಕಾರಣ? ಮೇಲ್ಮೈ ಸೆಳೆತ. ನೀರಿನ ಮೇಲ್ಮೈ ಒತ್ತಡದಿಂದ ಮಳೆ ಹನಿಗಳು ಸ್ಥೂಲವಾಗಿ ರಚನೆಯಾಗುತ್ತವೆ. ಈ ಮೇಲ್ಮೈ ಒತ್ತಡವು ಅಣುಗಳು ಒಟ್ಟಿಗೆ ಅಂಟಿಕೊಳ್ಳುವ ನೀರಿನ ಅಣುಗಳ ನಡುವೆ ಸಂಭವಿಸುವ ದುರ್ಬಲ ಹೈಡ್ರೋಜನ್ ಬಂಧಗಳಿಗೆ ಕಾರಣವಾಗಿವೆ. 2 ಈಸ್ ದಿ ರೈಟ್ ಆನ್ಸರ್. ಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಯಾವ ಭಾಗ ಗೋಚರವಾಗುತ್ತದೆ? ಕೊರೋನಾ. ಪೂರ್ಣ ಸೂರ್ಯಗ್ರಹಣ ಕೆಲವೇ ನಿಮಿಷಗಳವರೆಗೆ ಇರುತ್ತದೆ. ಸೌರಗ್ರಹಣದ ಸಮಯದಲ್ಲಿ ಕರೋನಾ ಅಂದರೆ ಸೂರ್ಯನ ಹೊರಗಿನ ಪದರ ಬಿಟ್ಟು ಸೂರ್ಯನ ಇತರ ಭಾಗವನ್ನು ನೋಡಲಾಗುವುದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕಾಣಿಸುವಂತಹ ಉಂಗುರಾಕೃತಿಯ ರಚನೆಗೆ ನಾವು ಕೊರೋನಾ ಅಂತೇಳಿ ಕರಿತೀವಿ. ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ. ಉಕ್ಕು. ಶಬ್ದವು ಘನ ಸ್ಥಿತಿಯಲ್ಲಿ ವೇಗದಲ್ಲಿ ಸಾಗುತ್ತದೆ, ಶೂನ್ಯದಲ್ಲಿ ಚಲಿಸುವುದಿಲ್ಲ. ಅಣುಗಳ ಸಾಂದ್ರತೆ ಹೆಚ್ಚಾದಷ್ಟು ಶಬ್ದದ ಪ್ರಸಾರ ಹೆಚ್ಚಾಗುತ್ತದೆ. ಅನಿಲದಲ್ಲಿ ಅಣುಗಳ ಸಾಂದ್ರತೆ ಕಡಿಮೆ ಇರುತ್ತದೆ, ದ್ರವದಲ್ಲಿ ಅನಿಲಕ್ಕಿಂತ ಹೆಚ್ಚಾಗಿರುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಕಾರಣ? ಉಣ್ಣೆ ದೇಹದಿಂದ ಉಷ್ಣ ತಪ್ಪಿಸಿಕೊಳ್ಳದಂತೆ ತಡೆಯುತ್ತದೆ. ಉಣ್ಣೆ ಶಾಖದ ದುರ್ಬಲ ವಾಹಕ ಮತ್ತು ಇದು ಫೈಬರ್ಗಳ ನಡುವೆ ಸಿಕ್ಕಿಬಿದ್ದ ಗಾಳಿಯನ್ನು ಹೊಂದಿದ ಕಾರಣ ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಕಾರಣವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಅಜಾತಶತ್ರು ಯಾವ ರಾಜ್ಯದ ದೊರೆ? ಮಗಧ. ಹರ್ಯಾಂಕ ಸಂತತಿಯ ಸ್ಥಾಪಕ ಕ್ರಿಸ್ತಪೂರ್ವ 544ರಿಂದ 493. ಬಿಂಬಸಾರ. ಹರ್ಯಕ ಸಂತತಿಯ ಸ್ಥಾಪಕನೇ ಬಿಂಬಸಾರ. ಇವನ ಮಗನಾದ ಅಜಾತಶತ್ರು
ಮಗಧ ರಾಜ ಮಗಧ ಈಗಿನ ಬಿಹಾರಿನ ಪಾಟ್ನಾ ಮತ್ತು ಗಯಾ ಜಿಲ್ಲೆಗಳನ್ನು ಒಳಗೊಂಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.